ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರಾವ್ಯಾಸ್ ಕಿಚನ್. ಇವತ್ತು ನಾನು ಮಾಡ್ತಿರೋ ಡಿಶ್ ಟೊಮ್ಯಾಟೊ ಉಪ್ಪಿನಕಾಯಿ. ಇದು ಚಪಾತಿಗೆ, ದೋಸೆ, ರೊಟ್ಟಿ, ಪೂರಿ ಹಾಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಸ್ಕೂಲ್ ಸ್ಟಾರ್ಟ್ ಆಯಿತಾ, ಚಟ್ನಿ ಮಾಡೋಕ್ಕೆ ಟೈಮ್ ಇಲ್ವಾ, ಇದನ್ನು ಹಾಕಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಬೇಕಾಗಿರೋ ಐಟಮ್ಸ್ ನೋಡೋಣ ಈಗ. ಖಾರದ ಪುಡಿ, ಸಾಸಿವೆ ಪುಡಿ, ಮೆಂತ್ಯ ಪುಡಿ, ಅರಿಶಿನ, ಉಪ್ಪು, ಇಂಗು ಹಾಗೂ ಕಡಲೆಕಾಯಿ ಎಣ್ಣೆ. ಲಾಸ್ಟ್ ಐಟಮ್ ಟೊಮ್ಯಾಟೊ ಯೂಸ್ ಮಾಡಬೇಕು. ಈ ಟೊಮ್ಯಾಟೊ ನಾಟಿ ಟೊಮ್ಯಾಟೊ ಆದ್ರೇ ಉಪ್ಪಿನಕಾಯಿ ರುಚಿಯಾಗಿರುತ್ತೆ. ಫ್ರೆಶ್ ಆಗಿರೋ ಹಣ್ಣಾಗಿರೋ ನಾಟಿ ಟೊಮ್ಯಾಟೊ ತೊಗೊಂಡು ಬರಬೇಕು. ಟೊಮ್ಯಾಟೊನ ಕ್ಲೀನಾಗಿ ತೊಳೆದು ಒರೆಸ್ಕೋಬೇಕು. ಈಗ ಟೊಮ್ಯಾಟೊ ಕಟ್ ಮಾಡ್ಕೋಬೇಕು. ಮುಂದಿನ ಭಾಗವನ್ನು ಕಟ್ ಮಾಡಿಬಿಟ್ಟು ಒಂದು ಟೊಮ್ಯಾಟೊನ ಹಾಫ್ ಕಟ್ ಮಾಡಿ ಅದರಲ್ಲಿ 4 ಭಾಗವನ್ನು ಮಾಡಬೇಕು. ಇದೇ ಥರ ಎಲ್ಲ ಟೊಮ್ಯಾಟೊನ ಹೆಚ್ಚಿಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಮಿಕ್ಸಿಗೆ ಹಾಕ್ಕೊಳ್ಳೋದ್ರಿಂದ ಈ ಥರ 4 ಭಾಗ ಮಾಡಿಕೊಂಡ್ರೆ ಟೊಮ್ಯಾಟೊನ ಸಾಕು. ಈಗ ಈ ಟೊಮ್ಯಾಟೊನ ಮಿಕ್ಸಿಗೆ ಹಾಕ್ಕೋಬೇಕು, ಮೆತ್ತಗೆ ರುಬ್ಕೋಬೇಕು. ಇದನ್ನು ರುಬ್ಬಿರೋದನ್ನೆಲ್ಲ ಒಂದು ಬೌಲ್ಗೆ ಹಾಕ್ತಾ ಬನ್ನಿ. ಚೆನ್ನಾಗಿ ಮೆತ್ತಗೆ ರುಬ್ಕೋಬೇಕು. ಇದನ್ನು ಎಲ್ಲ ಒಂದು ಬೌಲ್ಗೆ ಶೇಖರಣೆ ಮಾಡಿ. ಈಗ ಬಾಣಲಿ ತಗೊಂಡು ಸ್ಟೈನರ್ ತಗೊಂಡು ಈಗ ನಾವು ರುಬ್ಬಿರೋದನ್ನೆಲ್ಲ ಇದಕ್ಕೆ ಹಾಕಿ ಶೋಧಿಸ್ಕೋಬೇಕು. ನಾವು ಶೋಧಿಸ್ತಾ ಇದರಲ್ಲಿರೋ ನೀರಿನಂಶ ಎಲ್ಲ ತೆಗಿತಾ ಬರಬೇಕು. ಈ ಥರ ಕೈಯಾಡಿಸಿ ನಾವು ನೀರನ್ನೆಲ್ಲ ಕೆಳಗೆ ತೆಗಿತಾ ಬರಬೇಕು. ಮೇಲಿರೋ ಗಟ್ಟಿ ಪದಾರ್ಥನ ಹಾಗೆ ಇಟ್ಕೊಂಡು ಮತ್ತೆ ಮಿಕ್ಸಿಗೆ ಹಾಕಬೇಕು. ಇದನ್ನು ಮತ್ತೆ ಮಿಕ್ಸಿಗೆ ಹಾಕೋ ಮೇನ್ ಉದ್ದೇಶ ಈ ಬೀಜನ ಕಂಪ್ಲೀಟಾಗಿ ಮೆತ್ತಗೆ ಮಾಡಿಬಿಡಬೇಕು. ಬೀಜ ಎಲ್ಲೂ ನಮಗೆ ಉಪ್ಪಿನಕಾಯಲ್ಲಿ ಕಾಣಿಸ್ಬಾರ್ದು. ಈಗ ಮತ್ತೆ ನಾವು ಸ್ಟೈನರ್ನಲ್ಲಿ ಮಿಕ್ಸಿಗೆ ಹಾಕ್ಕೊಂಡಿರೋ ಟೊಮೊಟೊನ ಹಾಕ್ಕೊಂಡು ಮತ್ತೆ ಅದನ್ನು ನೀರಿನಂಶ ಎಲ್ಲ ತೆಗಿತಾ ಬರಬೇಕು. ಹೀಗೆ ನೀರೆಲ್ಲ ಒಂದು ಕಡೆ ಶೇಖರಣೆ ಆಗುತ್ತೆ. ಈಗ ನಾವು ಈ ರಸನೆಲ್ಲ ಚೆನ್ನಾಗಿ ಕುದಿಸ್ಬೇಕು, ಕೈ ಆಡಿಸ್ತಾ ಇರಬೇಕು. ಹಾಗೆ ನಾವು ಲಾಸ್ಟಲ್ಲಿ ಏನು ಮಿಕ್ಕಿರುತ್ತೆ ಆ ಟೊಮೊಟೊದು ಅದನ್ನು ಗಟ್ಟಿ ಪದಾರ್ಥ ಕೂಡ ಇದರೊಳಗೆ ಹಾಕ್ಬಿಡಬೇಕು. ಈ ಲಾಸ್ಟಲ್ಲಿ ಏನಕ್ಕೆ ಹಾಕ್ತೀವಿ ಅಂದರೆ ಇದು ಬೀಜ ಮೆತ್ತಗಾಗೋಗ್ಬಿಟ್ಟಿದೆ, ಹಾಗಾಗಿ ಇದನ್ನು ಕೂಡ ಹಾಕ್ಬಿಡ್ಬೋದು. ಇದನ್ನು ನಾವು ಚೆನ್ನಾಗಿ ಕೈ ಆಡಿಸ್ತಾ ಬರಬೇಕು, ತಳ ಹಿಡಿಬಾರ್ದು, ಹಾಗೆ ಕೈ ಆಡಿಸ್ತಾ ಇರಬೇಕು. ಚೆನ್ನಾಗಿ ಕುದೀತಾ ಇದೆ ಇದು ಕುದಿಯೋಷ್ಟರಲ್ಲಿ ನಾವು ಒಂದು ಬಾಣಲಿನಲ್ಲಿ ಕಡಲೆಕಾಯಿ ಎಣ್ಣೆ ಹಾಕ್ಬಿಟ್ಟು ಅದು ಸ್ವಲ್ಪ ಬೆಚ್ಚಗಾದ್ಮೇಲೆ ಹಿಂಗೆ ಹಾಕ್ಬಿಟ್ಟು ಬಿಟ್ಬಿಡಬೇಕು. ಇದು ಎಣ್ಣೆ ತಣ್ಣಗಾದ್ಮೇಲೆ 1/4 ಸ್ಪೂನ್ ಮೆಂತ್ಯ ಪುಡಿ ಹಾಕಬೇಕು, 2 ರಿಂದ 2.5 ಸ್ಪೂನ್ ಸಾಸಿವೆ ಪುಡಿ ಹಾಕಬೇಕು, 5 ರಿಂದ 6 ಸ್ಪೂನು ಖಾರದ ಪುಡಿ ಹಾಕಬೇಕು, 1/4 ಸ್ಪೂನ್ ಅರಿಶಿನ ಪುಡಿ, 1.5 ಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು ಹಾಕಿ ಇದನ್ನು ಚೆನ್ನಾಗಿ ಕೈ ಆಡಿಸ್ಬೇಕು. ಕೈ ಆಡಿಸಿ ನಾವು ಹಾಕಿರೋ ಎಣ್ಣೆ ಜೊತೆಗೆ ಅದೆಲ್ಲ ಮಿಕ್ಸ್ ಆಗಬೇಕು. ನಾವು ಕುದಿಸಿರೋ ಟೊಮ್ಯಾಟೊಗೆ ಈಗ ಮಿಕ್ಸ್ ಮಾಡಿರೋ ಎಣ್ಣೆನೆಲ್ಲ ಇದರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬೇಕು. ಹೀಗೆ ಕಲಸಿದ್ರೆ ನಮ್ಮ ಉಪ್ಪಿನಕಾಯಿ ರೆಡಿ ಆಗೋಯ್ತು. ಇದನ್ನೇ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 2 to 3 ಮಂತ್ಸ್ ಈಸಿಯಾಗಿ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಇದನ್ನು ನೀವು ರೊಟ್ಟಿ, ಪೂರಿ, ಚಪಾತಿ, ದೋಸೆ, ಇಡ್ಲಿ ಯಾವುದಕ್ಕಾದರೂ ಹಾಕ್ಕೋಬೋದು. ಯಮ್ಮಿ ಆಗಿರೋ ನಮ್ಮ ಉಪ್ಪಿನಕಾಯಿ ರೆಡಿ ಆಗೋಯ್ತು. ಇದಕ್ಕೆ ನಾವು ಮೇಲೆ ಒಗ್ಗರಣೆ ಕೂಡ ಕೊಟ್ಕೋಬೋದು. ಬೆಳ್ಳುಳ್ಳಿ ತಿನ್ನೋರಿದ್ರೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ದೋಸೆ ಜೊತೆ ಸರ್ವ್ ಮಾಡಿದ್ದೀನಿ. ಒಂದ್ಸಲ ಈ ಚಟ್ನಿ ಮಾಡಿದ್ರೆ ನೀವು ಪದೇ ಮಾಡ್ತಾನೆ ಇರ್ತೀರ, ಅಷ್ಟು ರುಚಿಯಾಗಿರುತ್ತೆ. ನಮ್ಮ ಉಪ್ಪಿನಕಾಯಿ ಸೂಪರ್. ನೀವು ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಹೇಗಿದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.